ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನ್ಕಿರಣ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾವಿವತ್ತು ಚಿಕ್ಕ ಶಾಪಿಂಗ್ ಹೋಗ್ತಾ ಇದ್ದೀವಿ. ದೊಡ್ಡದೇನಲ್ಲ. ಏನಕ್ಕೆ ಅಂದರೆ ನಮ್ಮ ಮಾವನ ಮಗಳು ಅಂದರೆ ಪಕ್ಕದಲ್ಲಿ ಕೂತಿರೋ ಯಶುನ್ ಬರ್ಡೇ ಇತ್ತು ನಾಳೆ. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಅವಳಿಗೊಂದು ಡ್ರೆಸ್ ತೊಗೊಳ್ಳೋಣ ಅಂತ. ಸೊ ನಾವು ಹತ್ತಿರದಲ್ಲಿರೋ ಝುಡಿಯೋ ಹೋದ್ವಿ. ಅದು ವಿದ್ಯಾರಣ್ಯಪುರಂನಲ್ಲಿದೆ. ಈ ಶಾಪಲ್ಲಿ ಕ್ಲಾತ್ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿದ್ವಿ. ಸಮ್ಮರ್ಗೆ, ವಿಂಟರ್ಗೆ, ರೈನಿ ಸೀಸನ್ಗೆ ಎಲ್ಲ ಸೀಸನ್ಗೂ ಕಂಫರ್ಟಬಲ್ ಆಗಿರೋ ಬಟ್ಟೆಗಳು ಇಲ್ಲಿ ಸಿಗುತ್ತೆ. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ನನ್ನ ಮಗನೂ ಅಲ್ಲಿ ಅವನಿಗೆ ಏನೋ ಬಟ್ಟೆ ಚೂಸ್ ಮಾಡ್ತಾ ಇದ್ದ. ಮತ್ತು ಯಶುನು ಕೂಡ ಏನೋ 2 ಸೆಲೆಕ್ಟ್ ಮಾಡ್ಕೊಂಡು ಬಂದ್ಲು. ಚೆನ್ನಾಗಿತ್ತು, ತುಂಬ ಲಾಂಗ್ ಆಗಿತ್ತು. ಆಮೇಲೆ ಅದು ಬೇಡ ಅಂತ ಮತ್ತೆ ಇಟ್ಟು ಬೇರೆ ನೋಡೋಕೆ ಹೋದ್ಲು. ನಾನು ಮತ್ತು ಪವಿಯಕ್ಕ ಮತ್ತು ಪುಷ್ಪತ್ತೆ ಬಟ್ಟೆ ಕಡೆ ಹೋಗಲೇ ಇಲ್ಲ. ನಾವು 3 ಜನ ಸ್ಲಿಪ್ಪರ್ಸ್ ತೊಗೊಂಡ್ವಿ ಡೈಲಿ ವೇರ್ಗೆ. 199ಗೆ ಅಫೋರ್ಡಬಲ್ ಪ್ರೈಸ್ಗೆ ಸಿಕ್ತು ಇದೇನೆ. ಸೊ ಇನ್ನೂ ಸಣ್ಣ ಪುಟ್ಟ ತೊಗೊಂಡು ನಾವು ಬಿಲ್ ಹಾಕ್ಸಿ ಹೊರಗಡೆ ಬಂದ್ವಿ. ಅಲ್ಲಿಂದ ನಾವು ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಒಂದು ಶಾಪ್ ನೆನಪಿಗೆ ಬಂತು. ಅದೇನಂದರೆ ಕುವೆಂಪು ನಗರ ಬಸ್ ಡಿಪೋದಲ್ಲಿ 1% ನೆಟ್ ಪ್ರಾಫಿಟ್ ಅಂತ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ. ನಾವು ಇಲ್ಲಿಗೆ ಒಂದು ಲಾಸ್ಟ್ 2-3 ಮಂತ್ಸಲ್ಲಿ ವಿಸಿಟ್ ಕೊಟ್ಟಿದ್ವಿ. ಆವಾಗ ಈ ಗ್ರಾಸರೀಸ್ ಎಲ್ಲ ಸೆಟ್ ಮಾಡ್ತಾಯಿದ್ರು. ಇನ್ನೂ ಕೂಡ ಅದು ಸೇಲ್ಸ್ಗೆ ಇಟ್ಟಿರಲಿಲ್ಲ. ಬಟ್ ಸ್ಯಾರೀಸು, ಡ್ರೆಸ್ಸಸ್ಸು ಎಲ್ಲ ಕೂಡ ಸೇಲ್ಸ್ಗೆ ಇಟ್ಟಿದ್ರು. ನಾವು ಅವಾಗ ಸ್ಯಾರೀಸ್ ತೊಗೊಂಡೋಗಿದ್ವಿ. ಇವಾಗ ನೋಡೋಣ ಅಂದ್ಕೊಂಡು ಬಂದಿದ್ವಿ. ಇವಾಗಲೂ ಕೂಡ ಹೊಸ ಕಲೆಕ್ಷನ್ಸ್, ಹೊಸ ಥರ ಸ್ಯಾರೀಸ್ ಎಲ್ಲ ಇಟ್ಟಿದ್ರು. ಅದು ಹೆಂಗೆ ಅಂದರೆ ಬೈ 1 get 1 ಆಫರ್, ಬೈ 2 get 1 ಆಫರ್, ಈ ರೀತಿ ಎಲ್ಲ ಇದೆ. ಬೇರೆ ಬೇರೆ ಸ್ಯಾರೀಸ್ಗೆ ಬೇರೆ ಬೇರೆ ರೀತಿಯ ಆಫರ್ಸ್ ಇದೆ. ಮತ್ತು ಅದಕ್ಕೆಲ್ಲ ಮ್ಯಾಚ್ ಆಗೋ ರೀತಿ ಬ್ಯಾಂಗಲ್ಸ್, ಆಕ್ಸೆಸರೀಸ್ ಎಲ್ಲ ಇದೆ. ನೀವು ಯಾವ ಥರ ಬೇಕಾದರೂ ತೊಗೋಬೋದು. ನಾನು ಯಾವ ರೀತಿ ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಕೊನೆಯಲ್ಲಿ ಕಣ್ಣಿಗೆ ಕಾಣಿಸ್ತು ಏನಂದರೆ ಬೈ 2 get 1 ತೊಗೊಳ್ಳೋಣ ಅಂತ. ಅಂದರೆ 500ಗೆ 3 ಸ್ಯಾರೀಸ್ ಸಿಗುತ್ತೆ. ತುಂಬ ಸಿಂಪಲ್ ಸ್ಯಾರೀಸ್, ಡೈಲಿ ವೇರ್ಗೆ ಮತ್ತು ಹಾಗೆ ಸುಮ್ಮನೆ ಏನಾದರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ಬರೋಕ್ಕೆ ಆ ಸ್ಯಾರಿ ಯೂಸ್ ಆಗುತ್ತೆ ಅಂತ ತೊಗೊಂಡ್ವಿ. ಅದ್ರ ಫೋಟೋ ತೆಗಿಲಿಲ್ಲ ಸ್ಯಾರೀಸ್ ನೋಡೋ ಬ್ಯುಸಿನಲ್ಲಿ. ಸೊ ಸರಿ ಅಂತ ಹೊಟ್ಟೆ ಹಸಿತಾಯಿತು. ಯಾಕಂದರೆ ನಾವು ಮನೆ ಬಿಟ್ಟಿದ್ದು ಒಂದು 12 ಗಂಟೆ. ಆ ಟೈಮಲ್ಲಿ 3 ಗಂಟೆ ಆದರೂ ಏನೂ ತಿಂದಿರಲಿಲ್ಲ ಅಂತ ನಾವು ಹೋಟೆಲ್ಗೆ ಹೋದ್ವಿ. ನಮ್ಮ ಹೆಣ್ಮಕ್ಳು ಪ್ರಾಬ್ಲಮ್ ಏನು ಗೊತ್ತಾ, ಮನೇಲಿದ್ದಾಗ ಎಲ್ಲಾದರೂ ಹೊರಗಡೆ ಹೋಗ್ಬೇಕಲ್ಲ, ಅದು ಇದು ಏನಾದರೂ ತೊಗೋಬೇಕಲ್ಲ ಅನಿಸುತ್ತೆ. ಅದೇ ಹೊರಗಡೆ ಇದ್ದಾಗ ಎಷ್ಟು ಬೇಗ ಮನೆಗೆ ಹೋಗ್ತೀವೋ ಅಂತ ಅನಿಸ್ತಿರುತ್ತೆ. ಅದು ನನ್ನೊಬ್ಳಿಗೆ ಮಾತ್ರ ಇಲ್ಲ, ನಿಮಗೂ ಹಾಗನ್ಸುತ್ತಾ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಹೀಗೆ ಹೋಟೆಲ್ಗೆ ಹೋಗಿ ಒಂದು ಸ್ವಲ್ಪ ದೋಸೆ, ಇಡ್ಲಿ, ಪೂರಿ ತಿಂದು ಮನೆ ಕಡೆ ಹೋದ್ವಿ. ಇನ್ನೇನು ತೊಗೊಳ್ಳೋಂಥದ್ದೇನಿರಲಿಲ್ಲ. ಇಲ್ಲ ಅಂದರೆ ನೋಡಿ ಮಾವ ಅತ್ತೆಗೆ ಹೇಗೆಲ್ಲ ರೇಗಿಸ್ತಿದ್ದಾರೆ. ಇದೇನೆ ನಾವು ತೊಗೊಂಡಿದ್ದೀವಿ ಸ್ಲಿಪ್ಪರ್ಸ್, ಇದು ನಾವು ತೊಗೊಂಡಿದ್ದೀವಿ ಡ್ರೆಸ್ಸಸ್. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.